Hello students, myself Professor R.S. Sudpudi from BLDS College Amkandi. It is 2017 question paper of corporate accounting. Here I am explaining 15 marks question on final accounts of joint stock company. It is on managerial remuneration. This question is on managerial remuneration. First question is what is effective capital? And second is different situations are given, that is managerial staffs are given. At that time how much managerial remuneration you are going to pay, you have to say it, okay, with reasons you have to explain it. So the remuneration payable to managerial persons is called as managerial remuneration. Okay, the remuneration payable to managerial staff is called as managerial remuneration. These managerial staff includes directors, that is full-time or part-time directors, managing director and manager, whoever may be. ಮ್ಯಾನೇಜರ್ಸ್ನು ತೊಗೊಳಕತ್ತೀವಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ತೇವೆ, ಫುಲ್ ಟೈಮ್ ಡೈರೆಕ್ಟರ್ನು ಅಂತ ಹೇಳ್ತೇವೆ, ಪಾರ್ಟ್ ಟೈಮ್ ಡೈರೆಕ್ಟ್ರು ಅಂತ ಹೇಳ್ತೇವೆ, ಅವ್ರಿಗೆ ಮ್ಯಾನೇಜರಿಯಲ್ ಸ್ಟಾಫ್ ಅಂತ ಹೇಳಕತ್ತೇವೆ. ಓಕೆ, ಅವ್ರಿಗೇನು ರೆಮ್ಯುನರೇಷನ್ ಕೊಡಾಕತ್ತೀವಿ ಅದನ್ನು ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ಸೆಕ್ಷನ್ 198 ಆಫ್ ದ ಕಂಪ್ನೀಸ್ ಆ್ಯಕ್ಟ್, the total remuneration payable to managerial persons by any public company or private company shall not exceed 11% of the net profit of the company. Shall not exceed the 11% of the net profit ಅಂತ ಹೇಳ್ತೈತಿ ಸೆಕ್ಷನ್ 198. Okay, therefore the remuneration payable is in two ways. It is in two ways. One is based on net profit based ಐತಿ. Another, when you don't have net profit, at that time you have to pay it on effective capital. Okay, you have to pay it on effective capital. ಇಲ್ಲಿ ಕ್ವಶನ್ ಕೇಳಿದ್ದು ಎರಡದ್ರ ಮೇಲೆ ಕೊಟ್ಟಾರ. ಸೆಕ್ಷನ್ ಎದೊಳಗೆ ಇಫೆಕ್ಟಿವ್ ಕ್ಯಾಪಿಟಲ್ ಅಂತ ಹೇಳ್ತಾರೆ, ಇದು ಒಂದು ಮೆಥಡ್ ಐತಿ. ಸೆಕ್ಷನ್ ಬಿದೊಳಗೆ ವೆನ್ ದೆರ್ ಈಸ್ ನೆಟ್ ಪ್ರಾಫಿಟ್ ಇದ್ದಾಗ ಹೆಂಗೆ ಮ್ಯಾನೇಜರ್ ರೆಮ್ಯುನರೇಷನ್ ಪೇ ಮಾಡ್ತೀರಿ ಅದನ್ನು ಹೇಳ್ರಿ ಅಂತ ಹೇಳಿದಾರೆ. ಸೊ ಫಸ್ಟ್ ಕ್ವಶನ್ ಏನೈತಿ, ವಾಟ್ ಈಸ್ ಇಫೆಕ್ಟಿವ್ ಕ್ಯಾಪಿಟಲ್ ಅಂತ ಕೇಳ್ಯಾರ. ಓಕೆ, ಇಫೆಕ್ಟಿವ್ ಕ್ಯಾಪಿಟಲ್ ಮೀನ್ಸ್ ದ ಅಗ್ರಿಗೇಟ್ ಆಫ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್. Effective capital means aggregate of paid up share capital. The amount for the time being for the calculation of managerial remuneration when there is no profit. Aggregate of the paid up share capital when there is no profit. The remuneration payable is called as effective capital ಅಂತ ಹೇಳ್ತೇವೆ. Okay. Section 198 and Schedule 13, the remuneration payable to managerial person when there is no profit or inadequate persons depend on effective capital. Inadequate profit ಐತಿ ಅಥವಾ ನೋ ಪ್ರಾಫಿಟ್ ಐತಿ ಅಂತಂದ್ರೆ ಸೆಕ್ಷನ್ 198 ಮತ್ತು ಶೆಡ್ಯೂಲ್ 13 ಏನು ಹೇಳಾಕತ್ತೈತಿ ಅಂತಂದ್ರೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಶುಡ್ ಬಿ ಡಿಪೆಂಡೆಂಟ್ ಆನ್ ಇಫೆಕ್ಟಿವ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಸೊ ಇಫೆಕ್ಟಿವ್ ಕ್ಯಾಪಿಟಲ್ ಬೇಸ್ಡ್ ನಾವು ಕೊಡ್ತಿರ್ಬೇಕಾದ್ರೆ ಬೇಸಸ್ ಹೇಳಾಕ್ತಾರೆ. ಇಫೆಕ್ಟಿವ್ ಕ್ಯಾಪಿಟಲ್ ಯಾವ ಸ್ಲ್ಯಾಬಿಂಗ್ ಕೊಡಾಕತ್ತಾರೆ, ಅವರಲ್ಲಿ ಒಂದು ಇದನ್ನು ಕೊಡಾಕತ್ತಾರೆ, ಕೆಟಗರಿ ಕೊಡಾಕತ್ತಾರೆ. ಅಲ್ಲಿ ಕೆಟಗರಿ ವೈಸ್ ನಾವು ರೆಮ್ಯುನರೇಷನ್ ಪೇ ಮಾಡ್ತೇವೆ. ಓಕೆ, ಯಾವಾಗ ಇಫೆಕ್ಟಿವ್ ಕ್ಯಾಪಿಟಲ್ದು ಟೋಟಲ್ ಬೇರೆ ಬೇರೆ ಅಮೌಂಟ್ ಇರ್ತೈತಿ, ಅವ್ರಿಗೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಪೇಯಬಲ್ನು ಏನೈತಿ ಬೇರೆ ಬೇರೆನೇ ಇರತ್ತಲ್ಲ. ಓಕೆ, ಅದಕ್ಕೆ ಇಫೆಕ್ಟಿವ್ ಕ್ಯಾಪಿಟಲ್ ಆಫ್ ದ ಕಂಪ್ನಿಯಲ್ಲೇ ಒಂದು ಕಾಲಮ್ ಒಳಗೆ ಕೊಡಾಕತ್ತೀನಿ, ಮ್ಯಾಕ್ಸಿಮಮ್ ಇಯರ್ಲಿ ರೆಮ್ಯುನರೇಷನ್ ಪೇಯಬಲ್ ಇನ್ನೊಂದು ಕಾಲಮ್ ಒಳಗೈತಲ್ಲ. ಈಗ ಫಸ್ಟ್ ಕೆಟಗರಿ ನೆಗೆಟಿವ್ ಆರ್ ಲೆಸ್ ದೆನ್ 5 crore ಇದ್ದಾಗ, ಇಫೆಕ್ಟಿವ್ ಕ್ಯಾಪಿಟಲ್ ನೆಗೆಟಿವ್ ಆರ್ ಲೆಸ್ ದೆನ್ 5 crore ಇದ್ದಾಗ
ಮ್ಯಾಕ್ಸಿಮಮ್ ಇಯರ್ಲಿ ರೆಮ್ಯುನರೇಷನ್ ಏನೈತಿ ಅಂದ್ರೆ ₹60 ಲ್ಯಾಕ್ ಐತಿ. ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಎಷ್ಟಿರ್ತೈತಿ? 60 ಲ್ಯಾಕ್ ಐತಿ. ಅಂದರೆ ಕ್ಯಾಲ್ಕುಲೇಷನ್ ಇಲ್ಲ. ಇಫೆಕ್ಟಿವ್ ಕ್ಯಾಪಿಟಲ್ ಬೇಸ್ಡ್ ಇತ್ತು ಅಂದರೆ ಕ್ಯಾಲ್ಕುಲೇಷನ್ ಇರೋಂಗಿಲ್ಲ. ಡೈರೆಕ್ಟ್ಲಿ ವಿ ಹ್ಯಾವ್ ಟು ಪೇ ಇಟ್. ನೆಕ್ಸ್ಟ್ ಎರಡನೇದು, ವೆನ್ ದ ಇಫೆಕ್ಟಿವ್ ಕ್ಯಾಪಿಟಲ್ ಈಸ್ 5 crore ಆ್ಯಂಡ್ ಅಬವ್ ಬಟ್ ಲೆಸ್ ದ್ಯಾನ್ 100 crore. 5 crore ಇರಬೇಕು ಬಟ್ ಲೆಸ್ ದ್ಯಾನ್ 100 crore ಇರಬೇಕು. ಆವಾಗ 84 ಲ್ಯಾಕ್ ಕೊಡಬೇಕು. ಆವಾಗ 84 ಲ್ಯಾಕ್ಸ್ ಕೊಡಬೇಕು. ರೆಮ್ಯುನರೇಷನ್ನ 84 ಲ್ಯಾಕ್. ಇನ್ನು ಥರ್ಡ್ ಕ್ಯಾಟಗರಿ ಒಳಗೆ 100 crore ಆ್ಯಂಡ್ ಅಬವ್ ಬಟ್ ಲೆಸ್ ದ್ಯಾನ್ 250 crore. ಆ ಹೊತ್ನಾಗ 120 ಲ್ಯಾಕ್ ಪರ್ ಇಯರ್ ರೆಮ್ಯುನರೇಷನ್ ಕೊಡಬೇಕು. ಪರ್ ಇಯರ್ ರೆಮ್ಯುನರೇಷನ್ ಕೊಡಬೇಕು. ನೆಕ್ಸ್ಟ್ 250 crore ಆ್ಯಂಡ್ ಅಬವ್ ಇಫೆಕ್ಟಿವ್ ಕ್ಯಾಪಿಟಲ್ ಇತ್ತು ಅಂತಂದ್ರೆ 120 ಲ್ಯಾಕ್ ಪ್ಲಸ್ 0.01% ಆಫ್ ದ ಇಫೆಕ್ಟಿವ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ 250 crore. ಓಕೆ, 250 ಇತ್ತು, 120 ಲ್ಯಾಕ್ ಆಗ್ತಲ್ಲೇ. 250ಕಿನ್ನೂ ಹೆಚ್ಚಿತ್ತು ಅಂತಂದ್ರೆ 120 ಲ್ಯಾಕ್ ಪ್ಲಸ್ 0.01% ಆಫ್ ದ ಎಕ್ಸೆಸ್. ಅಂದ್ರೆ ಈಗ 252 crore ಐತಿ ಅಂದ್ರೆ 250ಗೆ 120 ಲ್ಯಾಕ್ ಕೊಟ್ರಿ. ಮ್ಯಾಲಿನ 2 crore ಏನು ಮಾಡ್ತೀರಿ ಅಂದ್ರೆ 0.0 ಅಂದರೆ 1% ಆಫ್ ದ ಎಕ್ಸೆಸ್ ಅಮೌಂಟ್ ಅಂತ ಹೇಳಾಕತ್ತೇವೆ ನಾವು. ಹಿಂಗೆ ರೆಮ್ಯುನರೇಷನ್ ಕೊಡ್ತೇವೆ ಇಫೆಕ್ಟಿವ್ ಕ್ಯಾಪಿಟಲ್ ಬೇಸ್ಡ್ ಇತ್ತು ಅಂತಂದ್ರೆ. ಓಕೆ, ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳಿದಾರ ಅಂತಂದ್ರೆ, ಎರಡನೇ ಕ್ವಶನ್ ಒಳಗೆ From the following particulars of Radhakrishnan Limited, you are required to calculate the managerial remuneration in the following situations ಅಂತ ಹೇಳಿದ್ದಾರೆ. ಇಲ್ಲಿ ಸಿಚುವೇಶನ್ಸ್ ಕೊಟ್ಟಾರ. ವೆನ್ ದೇರ್ ಈಸ್ ಓನ್ಲಿ ಒನ್ ಫುಲ್ ಟೈಮ್ ಡೈರೆಕ್ಟರ, 2 ಫುಲ್ ಟೈಮ್ ಡೈರೆಕ್ಟರ್ ಅದಾರ, 2 ಫುಲ್ ಟೈಮ್ ಡೈರೆಕ್ಟರ್ಸ್ ಬಟ್ ಪಾರ್ಟ್ ಟೈಮ್ ಡೈರೆಕ್ಟರ್ ಆ್ಯಂಡ್ ಅ ಮ್ಯಾನೇಜರ್ ಇದ್ದಾಗ, ಆ್ಯಂಡ್ ಪಾರ್ಟ್ ಟೈಮ್ ಡೈರೆಕ್ಟರ್ ವೆನ್ ದೇರ್ ಈಸ್ ನೋ ಮ್ಯಾನೇಜರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಫುಲ್ ಟೈಮ್ ಡೈರೆಕ್ಟರ್ ಇದ್ದಾಗ, ಆ್ಯಂಡ್ there are part-time directors when there is a manager or managing director or a full-time director. ಇವು ಸಿಚುವೇಶನ್ಸ್ ಕೊಟ್ಟಾರ. ಆ ಹೊತ್ನಾಗ ಕಂಪ್ನಿ ಪ್ರಾಫಿಟ್ ಐತಿ 12,40,100 ಅಂತೇಳಿ. ಡೆಪ್ರಿಷಿಯೇಷನ್ ಪ್ರೊವೈಡೆಡ್ ಇನ್ ದ ಬುಕ್ಸ್ ಈಸ್ 5,24,000 ಐತಿ. ಪ್ರೊವಿಷನ್ ಫಾರ್ ರಿಪೇರ್ಸ್ ಆ್ಯಂಡ್ ಮಷಿನರಿ ಡ್ಯೂರಿಂಗ್ ದ ಇಯರ್ 50,000 ಐತಿ. ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ರಿಪೇರ್ಸ್ ಈಸ್ 40,000 ಐತಿ. ಇದ್ರ ಮೇಲೆ ನೀವೇನು ಐತಿ, ಮ್ಯಾನೇಜರಿಯಲ್ ರೆಮ್ಯುನರೇಷನ್ಗೆ ಕೊಡ್ತಿರ್ಬೇಕಾದ್ರೆ ನೆಟ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ ವಿತ್ ಅ ಗಿವನ್ ಇನ್ಫಾರ್ಮೇಷನ್. ಆದರೆ ಇಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟೋಣ ಅಂತ ಹೇಳಕತ್ತೇವೆ ನಾವಲ್ಲಿ. ಆದರೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ಗೆ ನಾವೇನು ಮಾಡ್ತೀವಿ, ಪರ್ಮಿಷೇಬಲ್ ಎಕ್ಸ್ಪೆನ್ಸಸ್ ಏನದಾವಲ್ಲ ಅವನ್ನ ಆ್ಯಡ್ ಮಾಡ್ಕೊಂಡು ಅನ್ಅಲೌಡ್ ಇವು ಏನದಾವಲ್ಲ ಅವನ್ನ ಡಿಡಕ್ಟ್ ಮಾಡ್ಕೊಂಡ್ಬಿಡ್ತೇವೆ. ಆ ಒಂದು ಫಾರ್ಮುಲಾ ಏನೈತಿ ಅಂತಂದರೆ ಇಲ್ಲ ಅಡ್ಜಸ್ಟ್ಮೆಂಟ್ಗೆ ನಾವು ಯೂಸ್ ಮಾಡ್ಕೊಳಕತ್ತೇವೆ. ಸೊ ಸಬ್ ಕ್ವಶನ್ ಬಿ, ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಫಾರ್ Radhakrishna Limited. Calculation of net profit for managerial remuneration. ನೆಟ್ ಪ್ರಾಫಿಟ್ ಕೊಟ್ಟದ್ದು ಎಷ್ಟೈತಿ ಅಂತಂದ್ರೆ 12,40,100 ಐತಿ. ಅದನ್ನು ಏನು ಹೇಳ್ಯಾರ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡೆಪ್ರಿಷಿಯೇಷನ್ ಆ್ಯಂಡ್ ಪ್ರೊವಿಷನ್ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಕ್ವಶನ್ ಒಳಗೆ ಡೆಪ್ರಿಷಿಯೇಷನ್ ಕೊಟ್ಟಾರ ಅವರಲ್ಲಿ. ಓಕೆ, ಡೆಪ್ರಿಷಿಯೇಷನ್ ಅಂತ ಹೇಳ್ಯಾರ ಬುಕ್ಸ್ ಒಳಗೆ 5,24,000 ಅಂದ್ರೆ ಅದು ಕನ್ಫ್ಯೂಷನ್ ಐತಿ. ಇಲ್ಲಿ ಆಲ್ರೆಡಿ ಏನು ಹೇಳ್ಯಾರ ಅವರಲ್ಲೇ ಆಫ್ಟರ್ ಡೆಪ್ರಿಷಿಯೇಷನ್ ಅಂತ ಹೇಳ್ಯಾರ. ಡೆಪ್ರಿಷಿಯೇಷನ್ ಪ್ರೊವೈಡ್ ಆಗೈತಿ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕಲ್ಲೇ. ಸೊ 12,40,100 ನೆಟ್ ಪ್ರಾಫಿಟ್ ಐತಿ. ಇದರೊಳಗೆ ಏನೈತಿ ಅಂತಂದ್ರೆ ಕಂಪ್ನೀಸ್ ಆ್ಯಕ್ಟ್ ಏನು ಮಾಡಾಕತ್ತೈತಿ ಅಂತಂದ್ರೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್ಗೆ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ ಅಡ್ಮಿಷೇಬಲ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಿರಿ ಅಂತಂದ್ರೆ ಆ್ಯಡ್ ಮಾಡಿರಿ, ಅಡ್ಮಿಷೇಬಲ್ ಇನ್ಕಮ್ಸನ್ನು ಡಿಡಕ್ಟ್ ಮಾಡಿರಿ ಅಂತ ಹೇಳ್ತೈತದಲ್ಲಿ. ಓಕೆ, ಅಡ್ಮಿಷೇಬಲ್ ಎಕ್ಸ್ಪೆನ್ಸಸ್ ಒಳಗೆ ಇನ್ಕಮ್ ಟ್ಯಾಕ್ಸ್, ಸೂಪರ್ ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಡಿವಿಡೆಂಡ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ವ್ಯಾಲ್ಯೂಮೆಂಟರಿ ಪೇಮೆಂಟ್ ಆಫ್ ಕಂಪನ್ಸೇಷನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಲಾಸಸ್, ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಪೇಡ್ ಆರ್ ಪೇಯಬಲ್, ಎಕ್ಸೆಸ್ ಡೆಪ್ರಿಷಿಯೇಷನ್ ಆಸ್ ಪರ್ IT ರೂಲ್ಸ್, ಟ್ರಾನ್ಸ್ಫರ್ ಟು ಡೆವಲಪ್ಮೆಂಟ್ ರಿಸರ್ವ್ ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್ ಆ್ಯಂಡ್ ಡಿವಿಡೆಂಡ್ ಟ್ಯಾಕ್ಸ್ ಇತ್ತು ಅಂತಂದ್ರೆ ಅದನ್ನು ಏನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕೈತಿ. ಆಮೇಲೆ ಅಡ್ಮಿಷನಲ್ ಇನ್ಕಮ್ಸ್ ಲೈಕ್ ಪ್ರೀಮಿಯಮ್ ಆನ್ ಶೇರ್ಸ್, ಪ್ರೀಮಿಯಮ್ ಆನ್ ಡಿಬೆಂಚರ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ಫಿಚೆಡ್ ಶೇರ್ಸ್, ಎಕ್ಸೆಸ್ PDD, ಕ್ಯಾಪಿಟಲ್ ಪ್ರಾಫಿಟ್ಸ್ ಇತ್ತು ಅಂದ್ರೆ ಅದನ್ನು ಡಿಡಕ್ಟ್ ಮಾಡಿರಿ ಅಂತ ಹೇಳಾಕತ್ತಾರ. ಓಕೆ,
ಸೊ ಇಲ್ಲಿ ಏನೈತಿ ಅಂತಂದ್ರೆ ಪ್ರೊವಿಷನ್ ಫಾರ್ ರಿಪೇರ್ಸ್ ಕೊಟ್ಟಿದ್ದೈತಿ 50,000. ಅದು ಅಲಾಂಗ್ ವಿತ್ ದ್ಯಾಟ್ ಆ್ಯಕ್ಚುಯಲ್ ರಿಪೇರ್ಸು ಕೊಟ್ಟಿದ್ದಾರೆ ಅವರು. ಅದಕ್ಕೆ ಡಿಫ್ರೆನ್ಸ್ ಅಮೌಂಟ್ ಇಲ್ಲೇ ಇನ್ನೊಂದು ಏನು ಮಾಡ್ತಾರೆ ಅಂದರೆ 50,000 ಮೊದಲು ಆ್ಯಡ್ ಮಾಡ್ಕೊಂಡು 40,000 ಡೈರೆಕ್ಟ್ಲಿ ಡಿಡಕ್ಟ್ ಮಾಡ್ತಾರೆ. ಇಲ್ಲಿ ಏನು ಮಾಡೇನಿ ಅಂತಂದರೆ ಡಿಫ್ರೆನ್ಸ್ ಅಷ್ಟು ನಾನು ತೊಗೊಂಡೇನಿ. ಓಕೆ, ಇದ್ರ ಡಿಫ್ರೆನ್ಸ್ ಅಷ್ಟು ನಾನು ಏನು ಮಾಡೇನಿ, ಆ್ಯಡ್ ಬ್ಯಾಕ್ ಮಾಡೇನಿ. ಯಾಕಂದರೆ ಎಕ್ಸಸ್ ಹೋಗೈತೆ ಅಲ್ಲಿ ರಿಪೇರ್ಸಿಗೆ ಎಕ್ಸಸ್ ಹೋಗೈತೆ ಪ್ರೊವಿಷನ್. ಸೊ ಇನ್ ಅಡ್ಮಿಷೇಬಲ್ ಆಗ್ತೈತೆ ಅದಲ್ಲೇ. ಅದಕ್ಕೆ ಆ್ಯಡ್ ಮಾಡಿ 10,000 ನಾನು ಆ್ಯಡ್ ಮಾಡಿದರೆ 12,50,100 ಬಂತು. 12,50,100 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನೈತಿ, ರೆಮ್ಯುನರೇಷನ್ ಪೇಯಬಲ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ಸ್ ಕೊಟ್ಟಾರ. ಕ್ವಶನ್ ಪೇಪರ್ನ ಇದು ಮಾಡೋಕತ್ತಿಲ್ಲ, ಇಲ್ಲಿ ಮ್ಯಾಲೆ ಬರೋದು ಬಿಟ್ಟೇನಿ ಅವ್ರು ಏನು ಕ್ವಶನ್ ಕೇಳಿದಾರ ಅಂಥೇಳಿ. ದೆರ್ ಈಸ್ ಒನ್ ಹೋಲ್ ಟೈಮ್ ವೆನ್ ದೆರ್ ಈಸ್ ಒನ್ ಹೋಲ್ ಟೈಮ್ ಡೈರೆಕ್ಟರ್ ಇದು ಹೊತ್ನಾಗ ಸೆಕ್ಷನ್ 309 ಏನು ಹೇಳ್ತೈತಿ ಅಂದ್ರೆ, ವೆನ್ ಒನ್ ಹೋಲ್ ಟೈಮ್ ಡೈರೆಕ್ಟರ್ ಈಸ್ ದೇರ್ ದ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಪೇಯಬಲ್ ಈಸ್ 5% ಆಫ್ ದ ನೆಟ್ ಪ್ರಾಫಿಟ್. 5% ಆಫ್ ದ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೇವಿ. 12,50,100 ಐತಲ್ಲಿ. ಎಷ್ಟು ಕೊಡೋದೈತಿ, ಯಾವಾಗ ಒನ್ ಹೋಲ್ ಟೈಮ್ ಡೈರೆಕ್ಟರ್ ಅದಾನ ಆ ಹೊತ್ನಾಗ 5% ಆಫ್ ದ ನೆಟ್ ಪ್ರಾಫಿಟ್ ಕೊಡಬೇಕೈತಿ ನಿಮಗೆ. ಸೊ 5% ಇಂಟು 12,50,100 ಮಾಡಿದ್ರಿ ಅದೆಷ್ಟು ಬಂತು, 62,505 ಬಂತಲ್ಲೇ. ಓಕೆ, ಇನ್ನು ನೆಕ್ಸ್ಟ್ ಎರಡನೇ ಇದು ಸಿಚುವೇಶನ್ನ, ದೇರ್ ಆರ್ 2 ಹೋಲ್ ಟೈಮ್ ಡೈರೆಕ್ಟರ್ಸ್. ಕಂಪ್ನಿಗೆ 2 ಹೋಲ್ ಟೈಮ್ ಡೈರೆಕ್ಟರ್ಸ್ ಅದಾರ. ಆ ಹೊತ್ತಿನ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಇಂಡಿವಿಜುವಲಿ ಕ್ಯಾಲ್ಕುಲೇಷನ್ ಐತಿದೆ, ಆಮೇಲೆ ಟೋಟಲ್ ಇಲ್ಲ. ಇಂಡಿವಿಜುವಲಿ ಈ ಸಿಚುವೇಶನ್ ಒಳಗೆ ಇಷ್ಟ ಕೊಡೋದೈತೆ ಮ್ಯಾನೇಜರಿಯಲ್ ರೆಮ್ಯುನರೇಷನ್. ಅದ್ರ ನೆಕ್ಸ್ಟ್ ಏನು ಮಾಡಾಕತ್ತೇವಿ ಅಂತಂದರೆ, ಈಗ ವೆನ್ ದೆರ್ ಈಸ್ 2 ಹೋಲ್ ಟೈಮ್ ಡೈರೆಕ್ಟರ್ ಅದಾರ ಆ ಹೊತ್ನಾಗ ಸೆಕ್ಷನ್ 309 ಪ್ರಕಾರ ವೆನ್ ದೇರ್ ಆರ್ 2 ಆರ್ ಮೋರ್ ದ್ಯಾನ್ 1. 2 ಇಲ್ಲೇ ಕೊಟ್ಟಾರ ಅವರು ಕ್ವಶನ್ ಒಳಗೆ. ಓಕೆ, 2 ಅಂತ ಹೇಳಿ ಕೊಟ್ಟಾರ. ಆದ್ರೆ ಇದ್ರೊಳಗೆ ಏನು ಸೆಕ್ಷನ್ ಒಳಗೆ ಏನು ಹೇಳಾಕತ್ತೈತಿ, ವೆನ್ ದೆರ್ ಈಸ್ ಮೋರ್ ದ್ಯಾನ್ 1 ಹೋಲ್ ಟೈಮ್ ಡೈರೆಕ್ಟರ್ ಅದಾರ ದ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಪೇಯಬಲ್ ಈಸ್ 10% ಆಫ್ ದ ನೆಟ್ ಪ್ರಾಫಿಟ್ ಐತಿ. ಓಕೆ, ಮೋರ್ ದ್ಯಾನ್ 1 ಹೋಲ್ ಟೈಮ್ ಡೈರೆಕ್ಟರ್ಸ್ ಅದಾರ ಅಂತಂದ್ರೆ 2 ಇರಲಿ 3 ಇರಲಿ 5 ಇರಲಿ ಅಲ್ಲೇ ಕೊಡೋದು ರೆಮ್ಯುನರೇಷನ್ ಏನೈತಿ ಅಂದ್ರೆ 10% ಆಫ್ ದ ನೆಟ್ ಪ್ರಾಫಿಟ್ ಮಾಡಾಕತ್ತೇವಿ. ಅದನ್ನು ಟೋಟಲಿ ಏನು ಅಮೌಂಟ್ ಬರ್ತೈತಲ್ಲ ಅದನ್ನು ಡಿವೈಡ್ ಮಾಡಿಬಿಡುತ್ತೇವೆ ನಾವು ಅಷ್ಟು ಅವ್ರ ನಡು. ಓಕೆ, 10% ಆಫ್ ದ ನೆಟ್ ಪ್ರಾಫಿಟ್ ಐತಿ. ಸೊ 10% ಆಫ್ 12,50,100 ಅಂದ್ರೆ 1,25,010 ಬಂತು. ಇದನ್ನು ನಾವೇನು ಮಾಡ್ತೇವೆ ಅಂದರೆ ಈ ಚಲ್ಲ 1,25,010 ಡಿವೈಡೆಡ್ ಬೈ 2 ಮಾಡ್ತೇವೆ. ರೆಮ್ಯುನರೇಷನ್ ಪೇಯಬಲ್ ಐತಿ. ಓಕೆ, ರೆಮ್ಯುನರೇಷನ್ ಪೇಯಬಲ್ ಐತಿ ಯಾವಾಗ ಇದು ಮೋರ್ ದ್ಯಾನ್ 1 ಹೋಲ್ ಟೈಮ್ ಡೈರೆಕ್ಟರ್ ಇದ್ದಾಗ. ನಿಮಗೆ ಕ್ವಶನ್ ಒಳಗೆ ಕೇಳಿದ್ದು 2 ಅಂತ ಕೇಳ್ಯಾರ. ಮೋರ್ ದ್ಯಾನ್ 1 ಇತ್ತು ಅಂದರೆ 10% ಆಫ್ ದ ನೆಟ್ ಪ್ರಾಫಿಟ್ ಐತಿ. ಮೂರನೇ ಸಿಚುವೇಶನ್ ಒಳಗೆ ದೇರ್ ಆರ್ 2 ಹೋಲ್ ಟೈಮ್ ಡೈರೆಕ್ಟರ್ಸ್ ಅದಾರ. ಅ ಪಾರ್ಟ್ ಟೈಮ್ ಡೈರೆಕ್ಟರ್ ಈಸ್ ಆಲ್ಸೋ ದೇರ್. ಪಾರ್ಟ್ ಟೈಮ್ ಡೈರೆಕ್ಟರ್ನೂ ಅದಾನ. ಓಕೆ, ಹೋಲ್ ಟೈಮ್ ಅಂದರೆ ಅಲ್ಲೇ ಅಪಾಯಿಂಟ್ಮೆಂಟ್ ಆದದ್ದು. ಪಾರ್ಟ್ ಟೈಮ್ ಅಂದ್ರೆ ಅವ ಅರ್ಧ ಟೈಮ್ ಅಷ್ಟು ಬರಾಕ್ತಾನೆ, ಇನ್ನೊಂದು ಕಡೆ ಮತ್ತೆ ಹೋಗಾಕತ್ತಾನ. ಆಮೇಲೆ ಒಬ್ಬ ಮ್ಯಾನೇಜರ್ ಅದಾನ. ಆ ಹೊತ್ನಾಗ ಎಷ್ಟು ನೀವು ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಪೇ ಮಾಡ್ತೀರಿ ಅಂತ ಕೇಳ್ಯಾರ. ಸೆಕ್ಷನ್ 198 ಪ್ರಕಾರ ಅಂತಂದ್ರೆ ಓವರ್ ಆಲ್ ಲಿಮಿಟನ್ನು ಏನೈತಿ ಅಂತಂದ್ರೆ ಟೋಟಲ್ ರೆಮ್ಯುನರೇಷನ್ ಅದು 11% ಆಫ್ ದ ನೆಟ್ ಪ್ರಾಫಿಟ್ ಐತಿ. ನಾವು ಇಂಡಿವಿಜುವಲಿ ಇಲ್ಲಿ ಹಿಂಗೆ ಕೊಟ್ಕೋತ ಹೋಗಂಗಿಲ್ಲ. ಈಗ 2 ಹೋಲ್ ಟೈಮ್ ಡೈರೆಕ್ಟರ್ ಅಂದರೆ ಎಷ್ಟು ಹೋಗ್ಬೇಕಾಗಿತ್ತು, 10% ಹೋಗ್ಬೇಕೈತಿ. ಪಾರ್ಟ್ ಟೈಮ್ ಡೈರೆಕ್ಟರ್ ಅದಾನಂದ್ರೆ 3% ಹೋಗ್ಬೇಕೈತಿ. ಓಕೆ, ಅದು ಟೋಟಲಾಗಿ ಎಷ್ಟಾಗಿತ್ತು, 13% ಹೋಗ್ತಿತ್ತಿಲ್ಲ. ಹಂಗೆ ಕೊಡಂಗಿಲ್ಲ ನಾವಲ್ಲೇ, ಇಂಡಿವಿಜುವಲಿ ಕೊಡಂಗಿಲ್ಲ ಅಲ್ಲೇ. ಅದಕ್ಕೆ ಲಿಮಿಟ್ ಹಾಕಾಕತ್ತೈತೆ. ಸೆಕ್ಷನ್ 198 ಏನು ಹೇಳ್ತೈತಿ ಅಂದ್ರೆ ಓವರ್ ಆಲ್ ಲಿಮಿಟ್ ಫಾರ್ ಟೋಟಲ್ ರೆಮ್ಯುನರೇಷನ್ ಐತಿ ಟು ಆಲ್ ಮ್ಯಾನೇಜರಿಯಲ್ ಪರ್ಸನ್ ಎಷ್ಟೈತಿ ಅಂದ್ರೆ 11% ಆಫ್ ದ ನೆಟ್ ಪ್ರಾಫಿಟ್ ಐತಿ. 11% ಆಫ್ ದ ನೆಟ್ ಪ್ರಾಫಿಟ್ ಐತಿ. ಅದಕ್ಕೆ 11% ಇಂಟು 12,50,100 ಅದು ಎಷ್ಟಾಯ್ತು ಅಂದರೆ 1,35,511 ಆಯಿತು. ಓಕೆ, ಈ ಸಿಚುವೇಶನ್ ಒಳಗೆ ಎಷ್ಟು ರೆಮ್ಯುನರೇಷನ್ ಕೊಡಾಕತ್ತೀರಿ, 1,35,511 ಐತೆ. ನೆಕ್ಸ್ಟ್ ಸಿಚುವೇಶನ್ 4, ದೇರ್ ಆರ್ ಪಾರ್ಟ್ ಟೈಮ್ ಡೈರೆಕ್ಟರ್ಸ್. ಎಷ್ಟು ಕೊಟ್ಟಿಲ್ಲ, ಪಾರ್ಟ್ ಟೈಮ್ ಡೈರೆಕ್ಟರ್ಸ್. ವೆನ್ ದೇರ್ ಈಸ್ ನೋ ಮ್ಯಾನೇಜರ್ ಇಲ್ಲ, ಆರ್ ಮ್ಯಾನೇಜಿಂಗ್ ಡೈರೆಕ್ಟರು ಇಲ್ಲ, ಆ್ಯಂಡ್ ಹೋಲ್ ಟೈಮ್ ಡೈರೆಕ್ಟರು ಇಲ್ಲ, ಎಲ್ಲರೂ ಪಾರ್ಟ್ ಟೈಮ್ ಡೈರೆಕ್ಟರ್ಸ್ ಅದಾರ. ಆ ಹೊತ್ನಾಗ all part-time directors, when there is no manager and managing director or full-time director, maximum remuneration payable at 3% ಐತಿ. all are part-time directors, ಎಲ್ಲರೂ part-time directors ಅದಾರ. no manager, no managing director, no full-time director ಅದಾರ.
ಆ ಹೊತ್ನ್ಯಾಗ ರೆಮ್ಯುನರೇಷನ್ ಪೇಯಬಲ್ 3% ಆಫ್ ದ ನೆಟ್ ಪ್ರಾಫಿಟ್ ಐತಿ. ಓಕೆ, 3% ಆಫ್ ದ ನೆಟ್ ಪ್ರಾಫಿಟ್. ದೇರ್ ಫೋರ್ 3% ಇಂಟು 12,50,100 ಮಾಡಿದ್ರೆ 37,503 ಐತಿ. 37,503 ಐತಿ. ಅಷ್ಟು ಡೈರೆಕ್ಟ್ರಿಗೆ ಇದನ್ನು ಹಂಚೋದೈತಿ. ಫಿಫ್ತ್ ಸಿಚುವೇಶನ್ ಒಳಗೆ ದೇರ್ ಆರ್ ಪಾರ್ಟ್ ಟೈಮ್ ಡೈರೆಕ್ಟರ್ಸ್ ಅದಾರ. ವೆನ್ ದೇರ್ ಈಸ್ ಅ ಮ್ಯಾನೇಜರ್, ಒಬ್ಬ ಮ್ಯಾನೇಜರ್ ಅದಾನ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅದರ್ವೈಸ್ ಮ್ಯಾನೇಜರ್ ಇರಲಿಲ್ಲ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅದಾನ ಆರ್ ಹೋಲ್ ಟೈಮ್ ಡೈರೆಕ್ಟರ್ ಅದಾನ. 3 ಮಂದಿ ಒಳಗೆ ಒಬ್ಬ ಏನದಾನ ಅಂತಂದ್ರೆ ಅದಾನಲ್ಲಿ. ಆಗಳಿದು ಇಲ್ಲ ಅಂತ ಹೇಳಿದ್ದೀವಿ. ಈಗೇನೈತಿ ಅಂದ್ರೆ ಅದಾರ ಒಬ್ರು. ಯಾವಾಗ ಅದಾರ ಒಬ್ರು ಅಂದ್ರೆ ಮ್ಯಾನೇಜರರ್ ಅದಾನ, ಮ್ಯಾನೇಜಿಂಗ್ ಡೈರೆಕ್ಟರ್ ಅದಾನ, ಹೋಲ್ ಟೈಮ್ ಡೈರೆಕ್ಟರ್ ಅದಾನ. ಉಳಿದವರೆಲ್ಲನೂ ಪಾರ್ಟ್ ಟೈಮ್ ಡೈರೆಕ್ಟರ್ಸ್ ಅದಾರ. ಆ ಹೊತ್ನಾಗ ಆಲ್ ದ ಪಾರ್ಟ್ ಟೈಮ್ ಡೈರೆಕ್ಟರ್ಸ್ ವೆನ್ ದೆರ್ ಈಸ್ ಅ ಮ್ಯಾನೇಜರ್ ಆರ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಅ ಹೋಲ್ ಟೈಮ್ ಡೈರೆಕ್ಟರ್ ಇದ್ದ ಹೊತ್ನಾಗ 1% ಆಫ್ ದ ನೆಟ್ ಪ್ರಾಫಿಟ್ ಈಸ್ ದ remuneration payable. 1% of the net profit remuneration payable ಐತಿ. therefore 1% into 12,50,100 ಐತಿ ಅಂದ್ರೆ 12,501 remuneration payable ಐತಿ. So you have to write the answer like this only. Please like, share, subscribe my channel for further videos on 2017 question paper. Thank you.